ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಮೂಲಕ ನಾನು ಇವತ್ತು ಏನು ಹೇಳೋಕೆ ಕೊಡ್ತಾ ಇದ್ದೀನಿ ಅಂದರೆ, ಯಾರು ಹೊಸದಾಗಿ ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟಿಂಗ್ ಮಾಡೋಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ಏನೇನೆಲ್ಲ ಕನ್ಸಿಡರ್ ಮಾಡಬೇಕು ಮತ್ತು ಯಾವ ಮೂಲಕ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆನ್ ಎನ್ ಹೈಯರ್ ಲೆವೆಲ್ ಓವರ್ವ್ಯೂ ಕೊಡ್ತೀನಿ. ನೀವು ಇದನ್ನು ನೋಡ್ತಾ ನೀವು ಇದನ್ನ ಯಾವುದೇ ರೆಕಮೆಂಡೇಷನ್ಸ್ ಇಲ್ಲ, ಸೊ ಅದೊಂದು ಡಿಸ್ಕ್ಲೈಮರ್ನ ಆ್ಯಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಇನ್ನೂ ಈ ಶೇರ್ಸ್ದು ಇನ್ ಡೆಪ್ತ್ ಅನಾಲಿಸಿಸ್ ಆಗಲಿ ಆ ಟೆಕ್ನಿಕಲ್ ಟರ್ಮ್ಸ್ ಆಗಿ ನಾನು ಇನ್ನೂ ಹೇಳೋದಿಲ್ಲ, ಅದನ್ನ ಬೇರೆ ವೀಡಿಯೋಸಲ್ಲಿ ಹೇಳ್ತೀನಿ. ಹಾಗೆ ಹೇಳ್ತಾ ನಾವು ಈಗ ನಮ್ಮ ಈ ಬಿಗಿನರ್ಸ್ ಗೈಡ್ನ ಶುರು ಮಾಡೋಣ. ಮೊದಲು ಫಸ್ಟು ಈ ಶೇರ್ ಅಂದ್ರೇನು, ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನಾವೊಂದು ಸಿಂಪಲ್ಲಾಗಿ ಒಂದು ಅನಾಲಜಿ ತೊಗೋಬೇಕಾಗತ್ತೆ. ಈಗ ನಾವು ನಮ್ಮ ಮನೆಗೆ ಏನಾರ ಒಂದು ವೆಜಿಟೇಬಲ್ ತೊಗೋಬೇಕು. ವೆಜಿಟೇಬಲ್ ಅಂದರೆ ನಾನೊಂದು ಸಣ್ಣದಾಗಿ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ಟೊಮೊಟೊ ತೊಗೋಬೇಕು ಅಂತ ಅಂದ್ಕೊಳ್ತೀವಿ. ಟೊಮೊಟೊ ತೊಗೋಬೇಕಾದ್ರೆ ಏನು ಮಾಡ್ತೀವಿ, ನಾವು ಹೊರಗಡೆ ಹೋಗಿ ಮಾರ್ಕೆಟ್ಗೆ ಹೋಗ್ತೀವಿ. ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಡಿಫ್ರೆಂಟ್ ವೆಂಡರ್ಸ್ ಇರ್ತಾರೆ, ಅಲ್ಲೊಂದು ಪ್ರೈಸ್ ಇರುತ್ತೆ. ಸೊ ಆ ಪ್ರೈಸ್ಗೆ ನಾವು ಕೊಟ್ಬಿಟ್ಟು ಆ ತರಕಾರಿನ ತೊಗೊಬರ್ತೀವಿ. ಆ ವೆಜಿಟೇಬಲ್ಸ್ ಅಂಗಡಿಗೆ ಹೋದಾಗ ಡಿಫ್ರೆಂಟ್ ವೆರೈಟೀಸ್ ಆಫ್ ತರಕಾರಿಗಳಿರುತ್ತೆ. ಸೊ ಅದೇ ಥರ ನಾವೀಗ ಸ್ಟಾಕ್ಸ್ ಬಂತು ಅಂತಲೂ ಸ್ಟಾಕ್ಸ್ನ ತಗೋಬೇಕು ಅಂತಂದರೆ ಒಂದು ಮಾರ್ಕೆಟ್ ಅಂತ ಇರುತ್ತೆ. ಆ ಮಾರ್ಕೆಟ್ ಬಂದೆ BSE NSE. ಆ ಸ್ಟಾಕ್ಸ್ ನಾನೀಗ ಏನು ಹೇಳಿದೆ ಅದು ಟೊಮೆಟೊ ಆಗಿರ್ಬೋದು. ಅದೇ ಥರ ಅದ್ರದ್ದು ಈಕ್ವಲೆಂಟ್ ಕರೆಸ್ಪಾಂಡಿಂಗ್ ಶೇರ್ ಬಂದು IBM ಅಥವಾ ಇನ್ಫೋಸಿಸು, ಈ ಥರ ಕಂಪನಿಗಳು ಲಿಸ್ಟ್ ಆಗಿರುತ್ತೆ. ಏನಪ್ಪ ಇದು ಇನ್ಫೋಸಿಸು ಮಾರ್ಗನ್ ಹಿಂಗೆ ಲಿಸ್ಟ್ ಆಗಿದೆ ಅಂತ ಹೇಳ್ತಾರಲ್ಲ, ಏನಿದ್ರ ಅರ್ಥ? ಸೊ ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಂದೊಂದು ಕಂಪನಿ ನಡೀತಾ ಇದೆ, ಎಲ್ಲ ನಡೀತೈತೆ, ಬಟ್ ಸಡನ್ನಾಗಿ ನನಗೆ ದುಡ್ಡಿನ ಅವಶ್ಯಕತೆ ಇದೆ. ದುಡ್ಡಿನ ಅವಶ್ಯಕತೆ ಎಂತಕ್ಕೆ ಬರ್ಬೋದು? ಫಾರ್ ಮೆನಿ ಥಿಂಗ್ಸ್. ನಾನು ಈ ಕಂಪನಿ ನಡೆಸ್ಬೇಕಾದ್ರೆ ಎಲ್ಲರೂ ಸಾಲ ಮಾಡಿರ್ಬೋದು, ಸಾಲ ತೀರ್ಸೋಕಾರ ಆಗಿರ್ಬೋದು, ಅಥವಾ ಈ ಕಂಪನಿನ ನಾನು ಎಕ್ಸ್ಪ್ಯಾನ್ಷನ್ಗೋಸ್ಕರ ನನಗೆ ದುಡ್ಡು ಬೇಕಾಗುತ್ತೆ. ಈಗ ಏನು ಮಾಡಬೇಕು ಅಂತಂದರೆ, ಈಗ ನನ್ನ ಹತ್ರ ಆಪ್ಷನ್ ಇರೋದು ಎರಡು. ಒಂದು ಡೈರೆಕ್ಟಾಗಿ ಬ್ಯಾಂಕ್ ಹತ್ರ ಹೋಗಿ ಸಾಲ ತೊಗೊಳ್ಳೋದು, ಇನ್ನೊಂದು ಯಾರು ಬಡ್ಡಿ ಕೊಡ್ತಾರಲ್ಲ ಅವ್ರ ಹತ್ರ ಸಾಲ ತಗೋದು. ಈಗ ಬಡ್ಡಿ ಕೊಡೋರ ಹತ್ರ ಸಾಲ ತೊಗೊಳಕ್ಕೆ ಹೋದರೆ ಅನಿಸುತ್ತಾ ನನಗೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಯಾರು ಒಬ್ಬರು ಸಿಂಗಲ್ ಪರ್ಸನ್ ಕೊಡ್ತಾರಾ? ಈವನ್ ಕೊಟ್ಟರು ಬಡ್ಡಿ ಜಾಸ್ತಿ ಆಗಲ್ವಾ? ಸೊ ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ನನಗೆ ಉಳ್ಕೊಳ್ಳೋದು ಇನ್ನೊಂದು ಆಪ್ಷನ್ನು, ನನ್ನದು ಓನರ್ಶಿಪ್ ಇದೆಯಲ್ಲ ಕಂಪನಿನ, ಅದನ್ನ ಸ್ವಲ್ಪ ಲಿಕ್ವಿಡೇಟ್ ಮಾಡೋದು. ಈ ಓನರ್ಶಿಪ್ನ ಲಿಕ್ವಿಡೇಟ್ ಮಾಡೋದು ಅಂದರೆ ಏನು? ಸೊ ಇದೇ ನಮಗೆ ಶೇರ್ಸ್ದು ಮೊದಲನೇ ಹೆಜ್ಜೆ. ಸೊ ಏನು ಮಾಡ್ತಾರೆ ಅಂತಂದರೆ, ಈ ಕಂಪನಿ ಓನರ್ಸ್ಗಳು ಅವ್ರದ್ದು ಒಂದು ಆಡಿಟಿಂಗ್ ಫರ್ಮ್ ಜೊತೆ ಟೈಅಪ್ ಮಾಡಿಕೊಂಡು ಅವ್ರದ್ದು ಕಂಪನಿ ವ್ಯಾಲ್ಯೂಯೇಷನ್ನ ಚೆಕ್ ಮಾಡಿ ಒಂದು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಬಿಡ್ತಾರೆ. ಆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಬಿಡಬೇಕಾದ್ರೆ ಕಂಪನಿದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು, ನಂಬರ್ ಆಫ್ ಶೇರ್ಸು ಇದೆಲ್ಲ ಡಿಟರ್ಮೈನ್ ಮಾಡಿ ಅದನ್ನು ಒಂದು ಶೇರ್ ಹೋಲ್ಡರ್ಸ್ ಕೋಟಾ, ಪಬ್ಲಿಕ್ ಕೋಟಾ, ರೀಟೇಲ್ ಕೋಟಾ, HNI ಕೋಟಾ ಅಂತ ಡಿಫ್ರೆಂಟ್ ಕ್ಯಾಟಗರೀಸ್ ಮಾಡಿ ಅದನ್ನು ಮಾರ್ಕೆಟ್ಗೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಬಿಡ್ತಾರೆ. ಈಗ ನಾ ಏನು ಹೇಳಿದೆ ಈ ಕೋಟಾಸ್ಗಳ ಬಗ್ಗೆ, ಅದ್ರ ಬಗ್ಗೆ ಬೇರೆ ಇನ್ನೊಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ನಾನು ಏನು ಕನ್ವೆ ಮಾಡೋಕ್ಕೆ ಬಯಸ್ತೀನಿ ಅಂತಂದರೆ, ಪ್ರತಿಯೊಂದು ಶೇರ್ ಅಂತ ಒಂದು ಶೇರ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಕಂಪ್ನಿ 100 ರೂಪಾಯಿಗೆ ಲಿಸ್ಟ್ ಆಯ್ತು, 100 ರೂಪಾಯಿ ಅಂತ ಇವ್ಯಾಲ್ಯೂಟ್ ಆಯಿತು ಅಂದರೆ, ಆ 100 ರೂಪಾಯಿನ 100 ಭಾಗ ಮಾಡಿದ್ರೆ ಒಂದು ಭಾಗನ ಶೇರ್ ಅಂತ ಅಂತೀವಿ. ಅದೇ ಥರ ಆ 100 ಭಾಗನ ಮಾರ್ಕೆಟಲ್ಲಿ ಬಂದು ಟ್ರೇಡಿಂಗ್ಗೆ ಬಿಡೋದು. ಸೊ ಅದೇನಾಗುತ್ತೆ ಅಂತಂದರೆ, ಈ ಮಾರ್ಕೆಟಿಗೆ ಬಂದು ಬಿಟ್ಟಾಗ BSE NSE ಅನ್ನೋದ್ರಲ್ಲಿ ಬಿಟ್ಟಾಗ ನಮಗೆ ಬ್ರೋಕರ್ಸ್ಗಳಿರ್ತಾರೆ ಇದನ್ನು ಪರ್ಚೇಸ್ ಮಾಡೋಕ್ಕೆ. ಫಸ್ಟು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗಲ್ಲಿ ನಂದು ಇಂಟ್ರೆಸ್ಟ್ ತೋರಿಸ್ತೀನಿ, ನನಗೆ ಈ ಶೇರ್ಸ್ ಬೇಕು ಅಂತ. ಈ ಶೇರ್ಸ್ ಬೇಕು ಅಂತ ನಾನು ಅಪ್ಲೈ ಮಾಡಿದಾಗ, ಇನ್ ಕೇಸ್ ಈಗ 100 ಶೇರ್ಸ್ ಇದೆ, 200 ಅಪ್ಲಿಕೇಶನ್ ಬಂತು ಅಂದರೆ ನಾನು ಎಲ್ಲರಿಗೂ ಸರ್ವ್ ಮಾಡೋಕ್ಕಾಗಲ್ಲ. ಆಗ ಲಾಟ್ರಿ ಸಿಸ್ಟಮ್ ಬರುತ್ತೆ, ಡಿಫ್ರೆಂಟ್ ಸಿಸ್ಟಮ್ ಬರುತ್ತೆ, ಬೇಸ್ಡ್ ಆನ್ ದಟ್ ಏನೋ ಒಂದು ಸಿಸ್ಟಮ್ ಮೂಲಕ ಪಿಕ್ ಆಗುತ್ತೆ. ಎಲ್ಲರಿಗೂ ಶೇರ್ಸ್ ಬರೋಲ್ಲ. ಸೊ ಏನು ಮಾಡ್ತಾರೆ ಅಂತಂದರೆ, ಈಗ ಇನಿಷಿಯಲಿ ಬಂದವ್ರಿಗೆ ಈಗ 100 ರೂಪಾಯಿಗೆ ಸಿಕ್ಕಿರುತ್ತೆ. ಮಾರ್ಕೆಟ್ ಲಿಸ್ಟ್ ಆಗೋ ಟೈಮಲ್ಲಿ ಡಿಪೆಂಡಿಂಗ್ ಆನ್ ದ ಮಾರ್ಕೆಟ್ ಕಂಡೀಷನ್ ವ್ಯಾಲ್ಯೂ ಫ್ಲಕ್ಚುಯೇಟ್ ಆಗೋಕ್ಕೆ ಶುರು ಮಾಡುತ್ತೆ. ಈ ಮಾರ್ಕೆಟ್ ಕಂಡೀಷನ್ ಅಗೇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಬಿಡುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಕಡಿಮೆ ಇತ್ತು ಅಂದರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಬಟ್ ಅಗೇನ್ ಅದನ್ನೆಲ್ಲ ಸಪ್ರೇಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ನಂದು ಬೇಸಿಕ್ ಅಜೆಂಡಾ ಬಂದು ಹೇಗೆ ವರ್ಕ್ ಆಗುತ್ತೆ ಅಂತ. ಈಗ BSE NSEನಲ್ಲಿ ಶೇರ್ಸ್ ಲಿಸ್ಟ್ ಆಗುತ್ತೆ, ನಮಗೆ ಬ್ರೋಕರ್ಸ್ ಇರ್ತಾರೆ, ನಾವು ಬ್ರೋಕರ್ಸ್ ಮೂಲಕ ಈ ಮೊಬೈಲ್ ಮೂಲಕ ನಾವು ಆರ್ಡ್ರ್ ಮಾಡ್ತೀವಿ.
ಅದೇ ಥರ ನಮ್ಮ ಥರನೇ ಇನ್ನೊಬ್ಬರು ಯಾರೋ ಸೆಲ್ಲರ್ಸ್ ಇರ್ತಾರೆ. ಸೊ ಅವರು ಅದೇ ಎಕ್ಸ್ಚೇಂಜ್ ಬಂದ್ಬಿಟ್ಟು ಅವ್ರದ್ದು ಇದನ್ನು ವ್ಯಾಪಾರಕ್ಕೆ ಇಡ್ತಾರೆ. ಸೊ ಇನ್ ದ ಎಂಡ್ ಒಬ್ಬ ಬಯರ್ಸು ಒಬ್ಬರು ಸೆಲ್ಲರ್ಸು, ಇದೆಲ್ಲ ನಮ್ಮಿಬ್ಬರು ಮಧ್ಯೆ ಪ್ರೈಸ್ ವ್ಯಾಲ್ಯೂ ಮ್ಯಾಚ್ ಆದಾಗ ಅದು ಪರ್ಚೇಸ್ ಆಗುತ್ತೆ. ಪರ್ಚೇಸ್ ಆದಮೇಲಿಂದ ಮುಂಚೆ ಏನಿತ್ತು ಅಂತಂದರೆ ಒಂದು ಫಿಸಿಕಲ್ ಸರ್ಟಿಫಿಕೇಟ್ ಇರೋದು, ಅದು ಬರ್ತಿತ್ತು. ಈಗ ಫಿಸಿಕಲ್ ಸರ್ಟಿಫಿಕೇಟ್ ಎಲ್ಲ ಹೋಗಿ ಡಿಜಿಟಲ್ ಸರ್ಟಿಫಿಕೇಟ್ಸ್ ಆಗಿದೆ. ಅದನ್ನ ಮ್ಯಾನೇಜ್ ಮಾಡೋಕ್ಕೆ CDSL NSDL ಅಂತ ಕಂಪ್ನಿಗಳಿದೆ, ಅಲ್ಲೋಗಿ ಈ ಶೇರ್ ಸರ್ಟಿಫಿಕೇಟ್ಗಳು ಕೂತ್ಕೊಳ್ಳುತ್ತೆ. ನಾನು ನೆಕ್ಸ್ಟು ಮುಂದೆ ಹೋಗೋಕ್ಕೂ ಮುಂಚೆ ನಾನು ಇನ್ನೂ ಕೆಲವುದು ಒಂದು ವಿಚಾರ ಒಂದು ಖಂಡಿತವಾಗಿ ಹೇಳೋಕ್ಕೆ ಬಯಸ್ತೀನಿ. ಯಾರು ಹೊಸದಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ನೀವು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಡೈರೆಕ್ಟಾಗಿ ಯಾವುದೇ ಸ್ಟಾಕ್ಗಳನ್ನ ಬೈ ಮಾಡಬೇಡಿ. ನನ್ನ ಪ್ರಕಾರ ನೀವು ಮೊದಲನೇ ಟೈಮ್ ಇನ್ವೆಸ್ಟ್ ಮಾಡ್ತಾಯಿದ್ದೀರಾ ಅಥವಾ ನಿಮಗೆ ಎಕ್ಸ್ಪರ್ಟೀಸ್ ಇಲ್ಲ ಅಂತಂದರೆ ಯಾವಾಗಲೂ ಮ್ಯೂಚುವಲ್ ಫಂಡ್ಸ್ಗೆ ಮೂಲಕ ಹೋಗೋದು ಬೆಟರು. ಈ ಮ್ಯೂಚುವಲ್ ಫಂಡ್ಸ್ ಏನು ಯಾವ್ಯಾವ ಟೈಪ್ ಇದೆ ಅದೆಲ್ಲ ಮುಂದೆ ಡಿಸ್ಕಸ್ ಮಾಡ್ತೀನಿ. ಬಟ್ ಅಗೈನ್ ನನ್ನ ಅನಿಸಿಕೆ ಏನು ಅಂತಂದರೆ, ಯಾರು ಮೊದಲನೇ ಬಾರಿ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ ಅಂದರೆ ದೇ ಶುಡ್ ನೆವರ್ ಗೋ ವಿತ್ ಇಂಡಿವಿಜುವಲ್ ಸ್ಟಾಕ್ ಪಿಕ್ಕಿಂಗ್. ನಾವು ಈಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ಇನ್ವೆಸ್ಟ್ಮೆಂಟ್ ಬಂತು ಅಂತಂದರೆ ಯೂಶ್ವಲಿ ಯಾವ್ಯಾವ ಟೈಪ್ ಇನ್ವೆಸ್ಟ್ಮೆಂಟ್ ಇದೆ? ಓಕೆ, ಒಂದು ಸ್ಟಾಕ್ಸ್ ಇದೆ, ಒಂದು ಬಾಂಡ್ಸ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಗೋಲ್ಡ್ ಇದೆ, ಕ್ಯಾಶ್ ಮತ್ತು ಲಿಕ್ವಿಡ್ ಅಸೆಟ್ಸ್ ಇದೆ. ಈಗ ನಾನು ಏನು ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಅದು ಬಂದು ವೇರಿ ಆಗ್ಬೋದು ಡಿಪೆಂಡಿಂಗ್ ಆನ್ ದ ಇಂಡಿವಿಜುವಲ್ ಪರ್ಸನ್ ಆ್ಯಂಡ್ ಇಂಡಿವಿಜುವಲ್ ಚಾಯ್ಸ್. ಬಟ್ ಆನ್ ಎನ್ ಹೈಯರ್ ಲೆವೆಲ್ ಇದು 45, 25, 15 ಇದೆಲ್ಲ ಐಡಿಯಲ್ ಕಂಡೀಷನು. ಬಟ್ ನಾನು ನಿಮಗೆ ಈ ಸ್ಟಾಕ್ಸ್ ಅಂದರೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಬಾಂಡ್ಸ್ ಅಂದರೆ ಏನು, ಬಾಂಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಬಾಂಡ್ಸ್ ಬಗ್ಗೆ ಹೇಳ್ತೀನಿ. ರಿಯಲ್ ಎಸ್ಟೇಟ್ ನಿಮ್ಗೆ ಗೊತ್ತಿರುತ್ತೆ. ಗೋಲ್ಡು ಮತ್ತು ಕಮಾಡಿಟೀಸ್ ಈಗಲೇ ನೀವು ನೋಡ್ತಾ ಇದ್ದೀರಾ, ಸಿಲ್ವರು ಮತ್ತು ಗೋಲ್ಡು ಎಲ್ಲ ಏರ್ತಾ ಇದೆ. ನೀವು ಅನ್ಕೋಬೋದು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಏನಪ್ಪ ಪ್ರಯೋಜನ, 1.5 ವರ್ಷದಿಂದ ಏನೂ ಓಡ್ತಾ ಇಲ್ಲ, ಸುಮ್ಮನೆ ಗೋಲ್ಡು ಮತ್ತು ಸಿಲ್ವರಲ್ಲೇ ಇನ್ವೆಸ್ಟ್ ಮಾಡಿಬಿಡ್ತೀನಿ ಅದೇ ಬೆಟರ್ ಅಲ್ವಾ ಅಂತ. ಅದ್ರ ಬಗ್ಗೆ ಸ್ಟ್ಯಾಟ್ಸ್ ತೆಗೆದು ಇನ್ನೊಂದು ವೀಡಿಯೋ ಮಾಡ್ತೀನಿ. ಯಾಕೆ ಅಂತಂದರೆ ಇದು ಅದಕ್ಕೆ ಸಪ್ರೇಟ್ ಇದು ಬೇಕು. ಯಾಕೆಂದರೆ 2 ಡೇಟಾ ಬೇಕು. ಸ್ಟಾಕ್ಸ್ದು ಔಟ್ಪುಟ್ ಹೇಗಿದೆ ಲಾಸ್ಟ್ 10 ಇಯರ್ಸ್ದು, ಗೋಲ್ಡು ಔಟ್ಪುಟ್ ಹೇಗಿದೆ ಲಾಸ್ಟ್ 10 ಇಯರ್ಸ್ ಅಂತ. ಕ್ಯಾಶ್ ಮತ್ತು ಲಿಕ್ವಿಡ್ ಅಂದರೆ ನಿಮಗೆ ಲಿಕ್ವಿಡ್ ಕ್ಯಾಶ್ ಇರಬೇಕು. ಎಂತಕ್ಕೆಂದರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಏನೇ ಆಯಿತು ಅಂತಂದರೆ ನಿಮಗೆ ಅದು ಇಮಿಡಿಯೇಟಾಗಿ ಅದು ಬೇಕಾಗುತ್ತೆ. ನೀವು ನೋ ನೀಡ್ ಟು ಲಿಕ್ವಿಫೈ ಎನಿ ಅಸೆಟ್ಸ್. ಅದಕ್ಕೋಸ್ಕರ ನೀವು ಯಾವಾಗಲೂ ಕ್ಯಾಶ್ ಇಟ್ಕೊಳ್ಳೋದು ಒಂದು ಸ್ವಲ್ಪ ಒಳ್ಳೆಯದು. ಮತ್ತು ಇದು ಬಿಟ್ಟು ಇನ್ನೂ ಒಂದು ಹೇಳ್ತೀನಿ, ನೀವು ಡೆಫಿನೆಟ್ಲಿ ಯು ಶುಡ್ ಗೋ ಫಾರ್ ಹೆಲ್ತ್ ಇನ್ಶೂರೆನ್ಸ್, ಯು ಶುಡ್ ಗೋ ಫಾರ್ ಲೈಫ್ ಇನ್ಶೂರೆನ್ಸ್. ಯಾಕೆಂದರೆ ಮನುಷ್ಯಂದು ಜೀವನ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ನಿಮ್ಮ ಹತ್ರ ಇದೆರಡೂ ಇರಲೇಬೇಕು. ನಾವು ಕಮಿಂಗ್ ಬ್ಯಾಕ್ ಟು ದಿಸ್, ನಿಮಗೆ ಬಾಂಡ್ಸ್ ಅಂದರೆ ಏನು? ಈಗ ನಾನು ಮುಂಚೆ ಹೇಳ್ತಾ ಒಂದು ಮಾತು ಹೇಳಿದೆ. ಈಗ ನಾನೇನಾದ್ರು ದುಡ್ಡು ರೈಸ್ ಮಾಡಬೇಕು ಅಂತಂದರೆ ಕೆಲವು ಆಪ್ಷನ್ಸ್ಗಳಿದೆ, ಅದರಲ್ಲಿ ಬಾಂಡು ಕೂಡ ಒಂದು. ಏನದು? ನಾನೀಗ ಸಾಲ ಒಬ್ಬರ ಹತ್ರ ಕೇಳಬೇಕಾದ್ರೆ ಅವ್ರಿಗೆ ಹೇಳ್ತೀನಿ, ಅವ್ರು ಹೇಳ್ತಾರೆ ಸಾಲ ಕೊಡ್ಬೇಕಾದ್ರೆ ಅವರು, ನೀನು ನನಗೆ ಪ್ರತಿ ತಿಂಗಳು 2%, 3% ಬಡ್ಡಿ ದುಡ್ಡು ಕೊಡ್ತೀಯಾ, ಆಗ ನಾನು ಕೊಡ್ತೀನಿ ಅಂತಾರೆ. ಬಟ್ ಈ 2%, 3% ಇದೆಲ್ಲ ಸ್ವಲ್ಪ ಜಾಸ್ತಿನೇ ಆಗಲಿಲ್ವಾ? ಮತ್ತು ಅದ್ಯಾವ್ದಾರ ಕೆಟಗರೈಸ್ಡ್ ಇದೆಯಾ? ಯಾರು ಬೇಕಾದ್ರೂ ಮೋಸ ಮಾಡ್ಬೋದು. ಬಟ್ ಈಗ ಏನಾಗುತ್ತೆ ಅಂದರೆ ಬಾಂಡ್ಸ್ ಅಂತಂದರೆ ನಾನೊಂದು ಅಗೇನ್ ಬಾಂಡ್ ಸರ್ಟಿಫಿಕೇಟ್ ಅನ್ನೋದು ರೈಸ್ ಮಾಡ್ತೀನಿ. ಏನು ಹೇಳ್ತೀನಿ ಅಂತ ಅಂದರೆ, ಈಗ ನೀವು ನನಗೆ ₹100 ಸಾಲ ಕೊಟ್ಟರೆ ನಾನು ನಿಮಗೆ ವರ್ಷದ ಕೊನೆಯಲ್ಲಿ 8% ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಗೇನ್ ಈ 8% ಅನ್ನೋದು ಸುಮ್ಮನೆ ಒಂದು ನಂಬರ್ ನಾನು ಹೇಳ್ತಾ ಇರೋದು. ಇಟ್ ಕ್ಯಾನ್ ವೇರಿ. ಈ 8% ಇಂಟ್ರೆಸ್ಟಲ್ಲಿ 2 ಥರ ಇದೆ. ಒಂದು ಕೂಪನ್ ರೇಟ್ ಅಂತ ಬರುತ್ತೆ. ಸೊ ಅದೇನು ಅಂತಂದರೆ, ನಿಮಗೆ ಬೇಕಾದ್ರೆ ಪ್ರತಿ ತಿಂಗಳು ಆ ಇಂಟ್ರೆಸ್ಟ್ ಕೊಡೋ ಥರನೋ, ಇಲ್ವಾ ಪ್ರತಿ ಕ್ವಾರ್ಟರ್ ಕೊಡೋದು, ಅಥವಾ ಎಂಡ್ ಆಫ್ ದ ಇಯರ್ ಕೊಡೋದು. ಅಲ್ಲಿ ಈ ಈಲ್ಡ್ ಟು ಮೆಚ್ಯೂರಿಟಿ ಅಂತೆಲ್ಲ ಬರುತ್ತೆ. ಅಂದರೆ ಈಗ 1 ವರ್ಷ ಆಗ್ತಿದ್ದಂಗೆ ನಿಮಗೆ ಕೊಟ್ಟಿದ್ದ ದುಡ್ಡಿಗೂ ಎಷ್ಟು ಇನ್ವೆಸ್ಟ್ಮೆಂಟ್ ಬಂತು, ಅದ್ರದ್ದು ಇಂಟ್ರೆಸ್ಟ್ ಎಷ್ಟು ಕ್ಯಾಲ್ಕುಲೇಟ್ ಆಯಿತು, ಇದೆಲ್ಲ ತುಂಬಾ ಡಿಫ್ರೆಂಟ್ ಕ್ಯಾಲ್ಕುಲೇಷನ್ಸ್ಗಳಿದೆ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ಇದೇನು ಅಂತಂದರೆ, ನೀವೊಂದು ಸಾಲ ತೊಗೊಳ್ತಾ ಇದ್ದೀರಾ, ಆ ಸಾಲಕ್ಕೆ ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ ಬೇಸ್ಡ್ ಆನ್ ಸರ್ಟನ್ ಸರ್ಟಿಫಿಕೇಟ್ಸ್. ಅದರಲ್ಲೂ ತುಂಬ ವೆರೈಟೀಸ್ ಇದೆ. ಕೆಲವುದು ನೀವು ಈಕ್ವಿಟೀಸ್ ಆಗು ಕನ್ವರ್ಟ್ ಮಾಡ್ಕೋಬೋದು. ಬಟ್ ಈ ವಿಡಿಯೋ ಸ್ಕೋಪ್ ಅದಿಲ್ಲ. ಡಿಫ್ರೆಂಟ್ ವೆರೈಟೀಸ್ ಆಫ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಸೊ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತಂದರೆ ಈ ಸ್ಟಾಕ್ಸ್ ಮಾಡ್ಬೋದು, ಬಾಂಡ್ಸ್ ಮಾಡ್ಬೋದು. ಸ್ಟಾಕ್ಸ್ ಬಂತು ಅಂತಂದರೆ ಇದು ಝೀರೋದ HDFC. ಬಾಂಡ್ಸ್ ಬಂತು ಅಂದರೆ ವಿಂಟ್ ವೆಲ್ತ್. ಈ ಥರ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಮೂವಿಂಗ್ ಆನ್. ಸೊ ಇದರಲ್ಲಿ ಯಾವುದ್ರಲ್ಲಾರ ಇನ್ವೆಸ್ಟ್ ಮಾಡ್ಬೋದು. ನಾನು ಮುಂಚೆ ನಿಮ್ಗೆ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಬಟ್ ಮ್ಯೂಚುವಲ್ ಫಂಡ್ಸ್ಗೆ ಹೋಗೋಕ್ಕೂ ಮುಂಚೆ ಈಗ ನಾನು ಕಂಪನಿ ವ್ಯಾಲ್ಯೂಯೇಷನ್ಸ್ ಬಗ್ಗೆ ಹೇಳಬೇಕಿತ್ತು. ವ್ಯಾಲ್ಯೂಯೇಷನ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ನಂದು ಕಂಪನಿ ಎಷ್ಟು
ರೂಪಾಯಿಗೆ ಇನ್ ಕೇಸ್ ನಾನು ಮಾಡ್ತೀನಿ ಅಂದರೆ ಎಷ್ಟಕ್ಕೆ ಹೋಗುತ್ತೆ ಅಂತ. ಅದು ಹೇಗೆ ಬರುತ್ತೆ ಅಂದರೆ ನನ್ನ ಹತ್ರ ನಂಬರ್ ಆಫ್ ಸ್ಟಾಕ್ಸ್ ಏನಿದೆ ಇಂಟು ಕರೆಂಟ್ ಪ್ರೈಸ್. ಈಗ ಫಾರ್ ಎಕ್ಸಾಂಪಲ್ ನಂತರ ನಂದು ಕಂಪನಿದು ಟೋಟಲು 1,00,000 ಸ್ಟಾಕ್ ಇದೆ, ಅದ್ರ ವ್ಯಾಲ್ಯೂ ಬಂದು ₹1 ಇದೆ ಅಂತಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು ನಂದು 1,00,000 ಅಂತ. ಆಯಿತಾ? ಇದೇ ಥರ ಈ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು 4 ಕೆಟಗರಿ ಸ್ಟಾಕ್ಸ್ ಇದೆ. ಓಕೆ, ಆನ್ ಎನ್ ಹೈಯರ್ ಲೆವೆಲ್. ಯಾವುದು? ಒಂದು ಲಾರ್ಜ್ ಕ್ಯಾಪು, 85,000 crore ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಬೋವ್ ಇರುತ್ತಲ್ಲ, ಅದೆಲ್ಲ ಲಾರ್ಜ್ ಕ್ಯಾಪ್ ಬರುತ್ತೆ. 85,000 ಬಿಲೋ ಇರೋದು ಮಿಡ್ ಕ್ಯಾಪ್ ಬರುತ್ತೆ. ಸ್ಮಾಲ್ ಕ್ಯಾಪ್ ಬಂದು 25,000 crore ಬಿಲೋದು, 25,000 to 5,000. 5,000ಗಿಂತ ಕೆಳಗಡೆ ಬರೋದು ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಬರುತ್ತೆ. ಇದೇಂತಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಲಾರ್ಜ್ ಕ್ಯಾಪು ಬಂದು ಯಾವಾಗಲೂ ಸ್ಟೇಬಲ್ ಆಗಿರುತ್ತೆ, ಬಟ್ ವಾಲಟೈಲಿಟಿ ಎಲ್ಲ ಕಡಿಮೆ ಇರುತ್ತೆ, ಪ್ರೈಸ್ ಮೂವ್ಮೆಂಟು ಸ್ವಲ್ಪ ಕಡಿಮೆ ಇರುತ್ತೆ. ಮಿಡ್ ಕ್ಯಾಪು ಲಾರ್ಜ್ ಕ್ಯಾಪ್ಗಿಂತ ಬೆಟರ್ ಇರುತ್ತೆ, ಅಷ್ಟೇ ವಾಲಟೈಲು ಇರುತ್ತೆ, ಬಟ್ ಈಗ ನೀವು ಹಂಗೆ ಆ ವಾಲಟೈಲ್ ಇದೆ, ಮತ್ತು ಈವನ್ ಪ್ರೈಸ್ ಫ್ಲಕ್ಚುಯೇಷನ್ನು ಮಿಡ್ ಕ್ಯಾಪಲ್ಲಿ ತುಂಬ ವೇರಿ ಇರುತ್ತೆ. ಸ್ಮಾಲ್ ಕ್ಯಾಪಲ್ಲಿ ಭಯಂಕರ ಅಂದರೆ ಹೇಗೆ, ಒಂದು ದಿನ ನಿಮಗೆ ಸಡನ್ನಾಗಿ ನೋಡ್ತೀರಾ, ಒಂದು ತಿಂಗಳು ಬಿಟ್ಟು ಡಬಲ್ ಆಗೋಗಿರುತ್ತೆ, ಬಟ್ ಇನ್ನೊಂದು ತಿಂಗಳು ಬಿಟ್ಟು ನೋಡ್ತೀರಾ -50% ಆಗಿಬಿಟ್ಟಿರುತ್ತೆ. ಇದು 2 ಥರನೂ ಚಾನ್ಸಸ್ ಇರುತ್ತೆ. ಆಯಿತಾ? ಇನ್ನು ಮೈಕ್ರೋ ಕ್ಯಾಪ್ ಅಂತೂ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಎದೆ ಗಟ್ಟಿಗೆ ಇರಬೇಕು, ಯಾಕೆಂತಂದ್ರೆ ಅದು ಯಾವಾಗ ಹೆಂಗಾಗುತ್ತೆ, ಕಂಪ್ಲೀಟ್ ಶೂನ್ಯನೂ ಆಗ್ಬೋದು. ಸೊ ನೀವು ಹುಷಾರಾಗಿರಬೇಕು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ. ಸೊ ಈ ಥರ ಡಿಫ್ರೆಂಟ್ ಕೆಟಗರೈಸೇಷನ್ ಇರುತ್ತೆ. ಸೊ ಅದೇಂತ ಕೇಳಿದೆ ಅಂತಂದರೆ, ನಿಮ್ಮದು ರಿಸ್ಕ್ ಪ್ರೊಫೈಲ್ ಅಂತ ಒಂದು ಬರುತ್ತೆ. ರಿಸ್ಕ್ ಪ್ರೊಫೈಲ್ ಬಂದು ನಿಮ್ಮದು ಏನು ಕೇಪಬಿಲಿಟಿ ಇದೆ, ನೀವು ಎಷ್ಟು ಫ್ಲಕ್ಚುಯೇಷನ್ನ ತಾಳ್ತೀರಾ, ಆ ಫ್ಲಕ್ಚುಯೇಷನ್ಸ್ನ ತಡ್ಕೊಂಡು ಅದು ಕಂಪೇರ್ ಮಾಡಿಕೊಂಡೆ ನೀವು ಇನ್ವೆಸ್ಟ್ ಮಾಡಬೇಕು. ನೀವೀಗ ನಾನು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡಿದೆ ಮುಂಚೆನೇ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ್ಯಾವ ಥರ ಇದೆ? ಒಂದು ಡೆಪ್ತ್ ಫಂಡ್ ಇದೆ. ಡೆಪ್ತ್ ಫಂಡ್ ಅಂತಂದರೆ ಅದು ಯೂಶ್ವಲಿ ಅದ್ರದ್ದು ರೇಟ್ ಆಫ್ ರಿಟರ್ನ್ ಕಡಿಮೆ ಇರುತ್ತೆ, ಬಟ್ ಏನು ಅಂತಂದರೆ ನಿಮಗೆ ಈಗೇನಾರ ಎಮರ್ಜೆನ್ಸಿ ಇತ್ತು ಅಂದರೆ ಅದು ಯೂಸ್ ಮಾಡ್ಕೊಂಡು ರಿಟರ್ನ್ ಮಾಡ್ಕೋಬೋದು. ಫ್ಲೆಕ್ಸಿ ಕ್ಯಾಪು, ಸ್ಮಾಲ್ ಕ್ಯಾಪು, ಮೈಕ್ರೋ ಕ್ಯಾಪು ಮಿಡ್ ಕ್ಯಾಪು ಮತ್ತು ಲಾರ್ಜ್ ಕ್ಯಾಪು, ಈ ಥರ ಬೇರೆ 4 ವೆರೈಟೀಸ್ ಫಂಡ್ಸ್ ಇದೆ. ಓಕೆ, ಸೊ ಈಗ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ, ನನ್ನ ಪ್ರಕಾರ ಈಗ ₹100 ಇನ್ವೆಸ್ಟ್ ಮಾಡ್ತೀರಾ ಅಂದರೆ 30 ಲಾರ್ಜ್ ಕ್ಯಾಪಲ್ಲಿ ಮಾಡಿ, 25 ಮಿಡ್ ಕ್ಯಾಪಲ್ಲಿ ಮಾಡಿ, 15 ಸ್ಮಾಲ್ ಕ್ಯಾಪಲ್ಲಿ ಮಾಡಿ, 20 ಫ್ಲೆಕ್ಸಿ ಕ್ಯಾಪಲ್ಲಿ ಮಾಡಿ, 10 ಡೆಪ್ ಫಂಡಲ್ಲಿ ಮಾಡಿ. ಈಗ ಲಾರ್ಜ್ ಕ್ಯಾಪ್ ಫಂಡ್ ಅಂತಂದರೆ ಆಲ್ರೆಡಿ ಹೇಳಿದ್ದೀನಿ, ರಿಸ್ಕ್ ಕಡಿಮೆ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ನೀವು ಮ್ಯೂಚುವಲ್ ಫಂಡ್ ತೊಗೊಳ್ಳಿ, 5 ವರ್ಷದ್ದು CAGR ತೊಗೊಳ್ಳಿ, ಯಾವುದು 12% CAGRಗಿಂತ ಜಾಸ್ತಿ ಇದೆ, ಅದಕ್ಕೆ ಆ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡಿ. ನೀವು ಅನ್ಕೋಬೋದು, ಯಾಕೆ ಸರ್ ಸ್ಟಾಕಲ್ಲೇ ಇನ್ವೆಸ್ಟ್ ಮಾಡಿದ್ರೆ ನೀವು ಕೆಲವು ಸ್ಟಾಕ್ಸ್ಗಳು 1,000%, 2,000% ರಿಟರ್ನ್ಸ್ ಕೊಟ್ಟಿದೆ ಅಂತ. ಅದನ್ನ ನೀವು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅನ್ಲೆಸ್ ನಿಮಗೆ ಕರೆಕ್ಟು ರಿಸರ್ಚ್ ಟೀಮ್ ಇದೆ ಅನ್ನೋದು. ಈ ಮ್ಯೂಚುವಲ್ ಫಂಡ್ ಅನ್ನೋದನ್ನ ಫಂಡ್ ಮ್ಯಾನೇಜರ್ ಅನ್ನೋರು ಇದು ಮೇಂಟೈನ್ ಮಾಡ್ತಾರೆ. ಈ ಫಂಡ್ ಮ್ಯಾನೇಜರ್ ಅಂಡರಲ್ಲಿ ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರು ಏನಿಲ್ಲ ಅಂತಂದರೂ ಅವರು ಒಂದು ಐ ಥಿಂಕ್ 100 ಸ್ಟಾಕ್ಸ್ಗಳನ್ನ ಪಿಕ್ ಮಾಡ್ತಾರೆ. ಮಿನಿಮಮ್ ಏನಿಲ್ಲ, ಎಷ್ಟು ಬೇಕಾದ್ರೂ ಇರ್ಬೋದು. ಆ ಒಂದು ಕ್ಯಾಲ್ಕುಲೇಷನ್ಸು, ಅನಾಲಿಸಿಸ್ಸು, ರಿಸರ್ಚ್ ಟೀಮು ಇದೆಲ್ಲ ಇಟ್ಕೊಂಡು ಅವರು ಒಂದು ಫಂಡ್ ಅಂತ ಕ್ರಿಯೇಟ್ ಮಾಡ್ತಾರೆ. ಆ ಫಂಡ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಜಸ್ಟ್ ಹೈಪೋಥೆಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಲಾರ್ಜ್ ಕ್ಯಾಪ್ ಫಂಡ್ ಅಂತಂದರೆ ಈಗ ಮಾರ್ಕೆಟಲ್ಲಿ 6,000 ಕಂಪ್ನಿಗಳು ಲಿಸ್ಟ್ ಆಗಿದೆ. ಎಲ್ಲ ಕಂಪ್ನಿಗಳನ್ನೂ ನಾವು ಬೈ ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಲಾರ್ಜ್ ಕ್ಯಾಪ್ ಕೆಟಗರಿ ಅಂತ ಮಾಡ್ತಾರೆ, ಅದೇ 85,000 ಮೇಲೆ ಇರೋದು. ಆ 85,000 ಮೇಲೆ ಇರೋ ಕೆಟಗರಿ ಸ್ಟಾಕ್ಸ್ಗಳನ್ನ ಅದರಲ್ಲಿ ಅವರು ರಿಸರ್ಚ್ ಮಾಡಿ ಕೆಲವನ್ನ ಪಿಕ್ ಮಾಡ್ತಾರೆ. ಆ ಪಿಕ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪಲ್ ಒಂದು 30-35 ಸ್ಟಾಕ್ ಪಿಕ್ ಮಾಡ್ತಾರೆ ಅಂದ್ಕೊಳ್ಳಿ. ಅದೇ ಥರ ಆ ಲಾರ್ಜ್ ಕ್ಯಾಪ್ಗೆ ಈಗ ₹100 ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅದು 75-80 ಲಾರ್ಜ್ ಕ್ಯಾಪ್ಗೆ ಇನ್ವೆಸ್ಟ್ ಮಾಡ್ತಾರೆ. ಅದೇ ಥರ ಮಿಡ್ ಕ್ಯಾಪ್ಗೆ ಒಂದು 20, ಅಥವಾ ಬಾಂಡ್ಸ್ಗಳಿಗೆ ಒಂದು 5, ಈ ಥರ ಸೆಗ್ರಿಗೇಷನ್ ಮಾಡಿಕೊಂಡು ಒಂದು ಫಂಡ್ನ ಕ್ರಿಯೇಟ್ ಮಾಡ್ತಾರೆ. ಅದು ಲಾರ್ಜ್ ಕ್ಯಾಪ್ ಫಂಡ್ ಆಗುತ್ತೆ. ಅದೇ ಥರ ಮೈಕ್ರೋ ಕ್ಯಾಪ್ ಫಂಡ್ ಮಿಡ್ ಕ್ಯಾಪ್ ಬಂದು ನಾನು ಆಲ್ರೆಡಿ ರೇಂಜ್ ಹೇಳಿದ್ನಲ್ಲ, ಅದೇ ಥರ ರೇಂಜ್ ಇಟ್ಕೊಂಡು ಒಂದಷ್ಟು ಫಂಡ್ಗಳು ಕ್ರಿಯೇಟ್ ಮಾಡ್ತಾರೆ. ಸ್ಮಾಲ್ ಕ್ಯಾಪ್ ಫಂಡ್ ಆಲ್ಸೋ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂದರೆ ಏನು? ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಕರೆಂಟ್ ಟೈಮಿಂಗ್ ಏನಿದೆ, 1.5 ವರ್ಷದಿಂದ ಮಾರ್ಕೆಟ್ ಓಡ್ತಾನೆ ಇಲ್ಲ. ನೀವು ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು
ತುಂಬಾ ಬೀಳ್ತಾ ಇದೆ ಅಥವಾ ವಾಲಟೈಲಿಟಿ ಇದೆ. ಲಾರ್ಜ್ ಕ್ಯಾಪು ಬೀಳ್ತಲ್ವ, ಅದು ಬೀಳ್ತದೆ, ಬಟ್ ಇದರಷ್ಟಿಲ್ಲ. ಈ ಫಂಡ್ ಮ್ಯಾನೇಜರ್ಸ್ಗಳು ಅವ್ರದ್ದು ಒಂದು ರಿಸರ್ಚ್ ಟೀಮ್ ರೆಡಿ ಮಾಡಿಕೊಂಡು ಈ ಟೈಮಲ್ಲಿ ನಾವು ಮಿಡ್ ಕ್ಯಾಪ್ಗೆ ಹೋಗ್ಬೇಕಾ, ಸ್ಮಾಲ್ ಕ್ಯಾಪ್ಗೆ ಹೋಗ್ಬೇಕಾ, ಲಾರ್ಜ್ ಕ್ಯಾಪ್ಗೆ ಹೋಗ್ಬೇಕಾ, ಇಲ್ಲ ಎಲ್ಲ ಕ್ಯಾಪಲ್ಲೂ ಇದ್ದು ಅದರಲ್ಲಿ ಎಷ್ಟು ಅಲೊಕೇಶನ್ ಅಂದರೆ 30%, 40%, 20% ಯಾವ ರೇಂಜಲ್ಲಿ ಹಿಂಗೆ ಅಲೋಕೇಟ್ ಮಾಡಬೇಕು, ಫಾರಿನ್ ಎಕ್ಸ್ಚೇಂಜಸಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಅದೆಲ್ಲ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಇದು ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ಫಾರಿನ್ ಈಕ್ವಿಟೀಸಲ್ಲೂ ಇನ್ವೆಸ್ಟ್ ಮಾಡಿದೆ. ಸೊ ಅವ್ರದ್ದೇ ಆದ ಟೀಮ್ಗಳಿರುತ್ತೆ, ಅವ್ರದ್ದೇ ಆದ ರಿಸರ್ಚ್ಗಳಿರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ಅವರು ಕರೆಕ್ಟಾಗಿ ಡಿಸೈಡ್ ಮಾಡ್ತಾರೆ. ಸೊ ನಿಮಗೆ ಟೈಮ್ ಇರಲ್ಲ, ನೀವು ಮೊದಲನೇದಾಗಿ ಬರ್ತಾಯಿದ್ದೀರಾ, ನಾನು ನಿಮಗೆ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇಟ್ ಈಸ್ ಬೆಟರ್ ಟು ಗೋ ವಿತ್ ಮ್ಯೂಚುವಲ್ ಫಂಡ್ ಇನ್ಸ್ಟೆಡ್ ಆಫ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಈ ಬೇಸಿಕ್ ಟರ್ಮಿನಾಲಜೀಸ್ನ ಕವರ್ ಮಾಡ್ತೀನಿ. ಒಂದು ಸ್ಟಾಕ್ಸ್ ನೋಡಬೇಕಾದ್ರೆ ಏನೇನೆಲ್ಲ ಅಂಶಗಳನ್ನ ಹಿಡ್ಕೋಬೇಕು ಅನ್ನೋದ್ರ ಬಗ್ಗೆ ಕವರ್ ಮಾಡ್ತೀನಿ. ಸೊ ಅದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.